ಡ್ರಗ್ಸ್ ಸೇವನೆ ಮತ್ತು ಮಾರಾಟ ಮಾಡೋರಿಗೆ ಬಿಗ್ ಶಾಕ್. ಹುಬ್ಬಳ್ಳಿ ಧಾರವಾಡ ನಗರ ಪೊಲೀಸರಿಂದ ಬಿಗ್ ಶಾಕ್. ಬೆಳಗ್ಗೆ ಡ್ರಗ್ಸ್ ಸೇವನೆ ಮಾರಾಟ ಮಾಡೋರನ್ನ ಹಿಡಿದು ತಂದಿರುವಂತಹ ಪೊಲೀಸರು. ಡ್ರಗ್ಸ್ ಸೇವನೆ ಮತ್ತು ಮಾರಾಟ ಮಾಡೋರಿಗೆ ಬಿಗ್ ಶಾಕ್. ಹುಬ್ಬಳ್ಳಿ ಧಾರವಾಡ ನಗರ ಪೊಲೀಸರಿಂದ ಬಿಗ್ ಶಾಕ್. ಬೆಳಗ್ಗೆ ಡ್ರಗ್ಸ್ ಸೇವನೆ ಮಾರಾಟ ಮಾಡೋರನ್ನ ಹಿಡಿದು ತಂದಿರುವಂತಹ ಪೊಲೀಸರು. ಪ್ರತಿ ಠಾಣಾ ವ್ಯಾಪ್ತಿಯಲ್ಲಿ ಅನುಮಾನ ಹೊಂದಿರೋರನ್ನ ಹಿಡಿದು ತಂದಿರುವಂತಹ ಪೊಲೀಸರು. ಪ್ರತಿಯೊಬ್ಬರಿಗೂ ಕೂಡ ಮೆಡಿಕಲ್ ಟೆಸ್ಟ್ ಮಾಡಿಸಿರುವಂತಹ ಪೊಲೀಸರು. ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಮೆಡಿಕಲ್ ಟೆಸ್ಟ್, ಡ್ರಗ್ಸ್ ಸೇವನೆಯ ಬಗ್ಗೆ ಟೆಸ್ಟ್ ಮಾಡ್ತಾ ಇರುವಂತಹ ಪೊಲೀಸರು. ಅವರನ್ನ ಅವರ ಪಾಲಕರ ಜೊತೆಗೆ ಕೌನ್ಸಿಲಿಂಗ್ ಕೂಡ ಇದೆ. ಹಾಗೆ ಪಾಸಿಟಿವ್ ಏನಾದರೂ ಬಂತು ಅಂತಂದ್ರೆ ಪಾಲಕರ ಜೊತೆಗೆ ಸಭೆಯನ್ನ ನಡೆಸಲಿರುವಂತಹ ಪೊಲೀಸರು. ಮಕ್ಕಳ ಡ್ರಗ್ಸ್ ಸೇವನೆಯ ಬಗ್ಗೆ ಪಾಲಕರ ಜೊತೆ ಮಾತುಕತೆ. ಅವಳಿ ನಗರದಲ್ಲಿ ನಶಾಮುಕ್ತ ಮಾಡಲಿಕ್ಕೆ ಪೊಲೀಸರು ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಿದ್ದಂತಹ ಪೊಲೀಸರು ಅಂದ್ರೆ 300ಕ್ಕೂ ಹೆಚ್ಚು ಜನರಿಗೆ ಮೆಡಿಕಲ್ ಟೆಸ್ಟ್ ಮಾಡಿಸ್ತಾ ಇರುವಂತಹ ಪೊಲೀಸರು. ಒಳ್ಳೆ ಕೆಲಸ ಪೊಲೀಸರಿಂದ, ಇದೊಂದು ಒಳ್ಳೆ ಕೆಲಸ ಆಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಡ್ರಗ್ಸ್ ಮುಕ್ತವಾಗಿ ಸಮಾಜವನ್ನು ಮಾಡುವುದಕ್ಕೆ ಹುಬ್ಬಳ್ಳಿ ಪೊಲೀಸರು ಪಣ ತೊಟ್ಟಂತೆ ಕಾಣ್ತಾ ಇದೆ. ಹಾಗೆ ಅವರು ಪಣ ತೊಟ್ಟಂಗೆ ಎಲ್ಲರೂ ಪಣ ತೊಟ್ಟರೆ ಚೆನ್ನಾಗಿರೋದು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಪ್ರತಿಯೊಬ್ಬರಿಗೂ ಕೂಡ ರಕ್ತವನ್ನು ಪರಿಶೀಲನೆ ಮಾಡಲಾಗ್ತಾ ಇದೆಯಂತೆ. ಏನಾದರೂ ಅಕಸ್ಮಾತ್ ಅದರಲ್ಲಿ ಡ್ರಗ್ಸ್ ಏನೋ ಇತ್ತು ಅಂತಂದರೆ ಆ ಒಂದು ಪೋಷಕರನ್ನು ಕರೆದು, ಪಾಲಕರನ್ನು ಕರೆದು ಮೀಟಿಂಗ್ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಹುಬ್ಬಳ್ಳಿ ಧಾರವಾಡ ನಗರದಲ್ಲಿ ನಡೆದಿರುವಂಥದ್ದು ಡ್ರಗ್ಸ್ ಸೇವನೆ ಮತ್ತು ಮಾರಾಟ ಮಾಡುವವರನ್ನು ಹಿಡಿದು ತಂದಿರುವಂತಹ ಪೊಲೀಸರು. ಪ್ರತಿ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ಪರಿಶೀಲನೆಯನ್ನು ನಡೆಸಿರುವಂಥದ್ದು. ಹಾಗೆ ಅನುಮಾನ ಬಂದವರನ್ನು ಹಿಡಿದು ಕರ್ಕೊಂಡು ಬಂದಿರುವಂತಹ ಘಟನೆ ಕೂಡ ನಡೆದಿದೆ. ಸೊ ಅನುಮಾನ ಬಂದವರನ್ನು ಪ್ರತಿಯೊಬ್ಬರಿಗೂ ಕೂಡ ಮೆಡಿಕಲ್ ಟೆಸ್ಟ್ ಮಾಡಿಸ್ತಾ ಇದ್ದಾರೆ ಪೊಲೀಸರು. ಸೊ ಎಲ್ಲರೂ ಕೂಡ ಮೆಡಿಕಲ್ ಟೆಸ್ಟಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಮೆಡಿಕಲ್ ಟೆಸ್ಟ್ ಕೂಡ ಇದೆ. ಡ್ರಗ್ಸ್ ಸೇವನೆಯ ಬಗ್ಗೆ ಟೆಸ್ಟ್ ಮಾಡ್ತಾ ಇರುವಂತಹ ಪೊಲೀಸರು. ಮಕ್ಕಳಿಗೆ ಏನಾದರೂ ಡ್ರಗ್ಸ್ ಸೇವನೆ ಆಗಿತ್ತು ಅಂತಂದರೆ ಆ ಥರ ಒಂದು ಮಕ್ಕಳಿರ್ತಾರಲ್ವ, ಅವರ ಪೋಷಕರನ್ನು, ಪಾಲಕರನ್ನು ಕರ್ಕೊಂಡು ಬಂದು ಅವರಿಗೆ ಸ್ವಲ್ಪ ಕೌನ್ಸಿಲಿಂಗ್ ಮಾಡುವ ಥರದ್ದು ಕೂಡ ಇದೆ. ಸೊ ಯಾರೂ ಮಕ್ಕಳು ದಾರಿ ತಪ್ಪಬಾರ್ದು ಅನ್ನುವಂಥದ್ದು ನಮ್ಮ ಪೊಲೀಸರ ಒಂದು ಹೆಬ್ಬಯಕ್ಕೆ. ಸೊ ಆ ಒಂದು ಕಾರಣಕ್ಕಾಗಿ ಡ್ರಗ್ಸ್ ಡೀಲರ್ಗಳನ್ನು, ಡ್ರಗ್ಸನ್ನು ಕೊಡ್ತಾ ಇದ್ದವ್ರನ್ನ, ಮಾರಾಟ ಮಾಡ್ತಾ ಇರೋರನ್ನ, ತಗೊಂಡವ್ರನ್ನ ಎಲ್ಲರೂ ತುಂಬ್ಕ ಬಂದಿದ್ದಾರೆ ಒಂದು ವಾಹನದಲ್ಲಿ. ಒಳ್ಳೆ ಕೆಲಸ ಆಗಬೇಕಿದು. ಬರೀ ಹುಬ್ಬಳ್ಳಿಯಲ್ಲ, ಇಡೀ ದೇಶದಲ್ಲಿ ಆಗಬೇಕಿದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.